ನಮಸ್ಕಾರ. ರಾಶಿ ಭವಿಷ್ಯಕ್ಕೆ ಹೋಗೋದಕ್ಕಿಂತ ಮುಂಚೆ ಕೆಲವು ವಿಚಾರಗಳ ಬಗ್ಗೆ ಮಾತಾಡೋಣ. ಮೊದಲನೇದಾಗಿ ಬಂದು ಆ ನಿಜವಾದ ಜ್ಯೋತಿಷಿ ಯಾರು ಅನ್ನೋದ್ರ ಬಗ್ಗೆ. ಯಾಕೆಂದ್ರೆ ಜ್ಯೋತಿಷ್ಯದ ಬಗ್ಗೆ ಜನ ತಿಳ್ಕೊಬೇಕಾಗತ್ತೆ. ಈಗ ನೀವೊಂದು ಡೇಟ್ ಆಫ್ ಬರ್ತ್ ಟೈಮ್ನ ಕೊಟ್ಟಾಗ ಒಂದೇ ಡೇಟ್ ಅಲ್ಲಿ ನೂರಾರು ಜನ, ಲಕ್ಷಾಂತರ ಜನ ಹುಟ್ಟಿರ್ತಾರೆ. ಒಂದೇ ರಾಶಿಯಲ್ಲಿ ಸಾವಿರಾರು ಜನ, ಲಕ್ಷಾಂತರ ಜನ ಹುಟ್ಟಿರ್ತಾರೆ. ನಿಮ್ಮ ವೈಯಕ್ತಿಕ ಜೀವನದಲ್ಲಿ ನಡೆಯೋ ಘಟನೆಗಳನ್ನ ತಿಳ್ಕೊಬೇಕು ಅಂದ್ರೆ ಆ ವ್ಯಕ್ತಿ ನಿಮ್ಮ ಲಗ್ನ ಯಾವ್ದಂತ ಫಸ್ಟ್ ತಿಳ್ಕೊಬೇಕು. ಲಗ್ನ ಎಲ್ಲಾದ್ರೂ ಪರ್ಫೆಕ್ಟ್ ಇರಲ್ಲ. ಯಾಕೆಂದ್ರೆ ನಾವು ಹುಟ್ಟಿರುವಂತ ಬರ್ತ್ ಟೈಮ್ ನ ಮಿಸ್ಟೇಕ್ ಆಗಿ ಬರ್ಕೊಂಡಿರ್ತಾರೆ ನಮ್ಮ ತಂದೆ ತಾಯಿಗಳು. ಹಾಗಾಗಿ ಆ ಲಗ್ನ ಯಾವ್ದಂತ ಫಸ್ಟ್ ಕಂಡುಹಿಡಿದು ನಿಮ್ಮ ಜೀವನದಲ್ಲಿ ಹಿಂದೆ ನಡೆದಿರೋ ಘಟನೆಗಳನ್ನ ಅದಕ್ಕೆ ಮ್ಯಾಚ್ ಮಾಡಿ ನೋಡ್ಬೇಕು. ಅವಾಗ ಆ ಲಗ್ನ ಯಾವ್ದಂತ ಗೊತ್ತಾಗುತ್ತೆ. ಆ ಲಗ್ನದಿಂದ ನಿಮ್ಮ ಭವಿಷ್ಯವನ್ನು ಕೂಡ ಆತ ಹೇಳ್ತಾನೆ ಅಂತ ಹೇಳ್ಬೋದು. ಗ್ರಹಗಳ ಬಗ್ಗೆ ಗಂಟೆಗಟ್ಟಲೆ ಮಾತಾಡೋದು, ನಂಬರ್ಗಳ ಬಗ್ಗೆ ಮಾತಾಡೋದು, ಜೆಮ್ ಸ್ಟೋನ್ಸ್ ಬಗ್ಗೆ ಮಾತಾಡೋದು, ಈ ಪೂಜೆಗಳ ಬಗ್ಗೆ ಮಾತಾಡೋದು, ಇದು ಯಾವುದು ಕೂಡ ಜ್ಯೋತಿಷ್ಯ ಅಲ್ಲ. ಜ್ಯೋತಿಷ್ಯದ ಬಗ್ಗೆ ನೀವು ಯಾವುದೇ ಸಿಸ್ಟಮ್ನ ಅಪ್ಲೈ ಮಾಡಿರಿ, ನನಗೆ ಜೀವನದಲ್ಲಿ ನಡೆದಿರುವಂತಹ ಘಟನೆಗಳನ್ನ ಫಸ್ಟ್ ಹೇಳಿ ಅಂತ ಕೇಳಿ. ಯಾವುದೇ ಜ್ಯೋತಿಷ್ಯ ಆಗಿರಲಿ. ಯಾಕೆಂದ್ರೆ ಅವ್ರು ನಿಮ್ಮ ಭೂತಕಾಲದಲ್ಲಿ ನಡೆದಿರೋದನ್ನ ಹೇಳಿದ್ರೆ ಭವಿಷ್ಯವನ್ನ ಹೇಳ್ತಾರೆ ಅಂತ ನಂಬಬಹುದು. ಒಂದು. ಎರಡನೇದಾಗಿ ಬಂದು ಪರಿಹಾರಗಳನ್ನ ಸೂಚಿಸುವಾಗ ಬೃಹತ್ ಪರಾಶರ ಹೋರಾಶಾಸ್ತ್ರದಲ್ಲಿರುವಂತಹ ಬಹಳ ಸಿಂಪಲ್ ರೆಮಿಡೀಸ್. ಋಷಿಗಳು ಯಾವತ್ತೂ ಕೂಡ ಕಾಸ್ಟ್ಲಿ ರೆಮಿಡೀಸ್ ನ ಹೇಳಿಲ್ಲ. ಮಂತ್ರ ಜಪಗಳು, ದಾನಗಳನ್ನ ಬಗ್ಗೆ ಮಾತಾಡಿದ್ದಾರೆ. ಅದನ್ನ ಸೂಚಿಸಬೇಕು. ಎರಡು ವಿಚಾರದಲ್ಲಿ ನಿಜವಾದ ಜ್ಯೋತಿಷ್ಯನ ನೀವು ಕಂಡುಹಿಡಬಹುದು. ಮೂರನೇ ವಿಚಾರ ಬಂದಾಗ ಡೇಟ್ ಆಫ್ ಬರ್ತ್ ಇಲ್ಲ ಸರ್ ನನ್ನ ಹತ್ರ ಅಂತ ಹೇಳ್ತಾರೆ ಕೆಲವರು. ಅದಕ್ಕೆ ನಷ್ಟ ಜಾತಕಂ ಅನ್ನೋ ಕಾನ್ಸೆಪ್ಟ್ ಇದೆ, ಅದನ್ನ ಅಪ್ಲೈ ಮಾಡಬಹುದು. ಹಾಗೇನೆ ಹಸ್ತ ಸಾಮುದ್ರಿಕ ಇರುವಂತ ರೇಖೆಗಳು, ಇದರಲ್ಲಿ ನಾಡಿ ಜ್ಯೋತಿಷ್ಯ, ಚೈನೀಸ್ ಪಾಮಿಸ್ಟ್ರಿ ಇದೆ, ವೆಸ್ಟರ್ನ್ ಪಾಮಿಸ್ಟ್ರಿ ಇದೆ. ಸೊ ಯಾವ್ದು ಬೇಕಾದ್ರೂ ಕೂಡ ಅಪ್ಲೈ ಮಾಡಿ ಕೆಲವು ಘಟನೆಗಳನ್ನ ಹೇಳಿ ನಿಮ್ಮ ವಿಚಾರವನ್ನ, ನಿಮ್ಮ ಭವಿಷ್ಯವನ್ನ, ಕೆಲವು ಲಿಮಿಟೇಷನ್ ಇದೆ ಹಸ್ತ ಸಾಮುದ್ರಿಕ, ಅದನ್ನ ಹೇಳ್ಬೋದು. ಇದು ಎರಡು ವಿಚಾರ. ಇನ್ನ ಕೆಲವರು ಹೇಳ್ತಿರ್ತಾರೆ ವಾಸ್ತು ಬಗ್ಗೆ ನಾನು ಹೇಳಲೇಬೇಕು. ಯಾಕೆಂದ್ರೆ ಒಂದೇ ಮನೆಯಲ್ಲಿ ಸಕ್ಸಸ್ಫುಲ್ ಆದವರು ಇರ್ತಾರೆ, ಫೇಲ್ಯೂರ್ ಆದವರು ಇರ್ತಾರೆ. ಒಂದು ಎರಡು ಮೂರು ಕುಟುಂಬಗಳು ಜಾಯಿಂಟ್ ಆಗಿ ಒಂದು ಜಾಯಿಂಟ್ ಫ್ಯಾಮಿಲಿ ಅಂತ ಹೇಳ್ತೀವಲ್ಲ, ಹಾಗೂ ಒಟ್ಟು ಕುಟುಂಬದಲ್ಲಿ ಮೂರ್ನಾಲ್ಕು ಫ್ಯಾಮಿಲಿ ಇರುತ್ತೆ. ಒಂದು ಫ್ಯಾಮಿಲಿ ಅಭಿವೃದ್ಧಿ ಹೊಂದುತ್ತೆ, ಒಂದು ಫ್ಯಾಮಿಲಿ ಚೆನ್ನಾಗಿರಲ್ಲ, ಒಂದು ಫ್ಯಾಮಿಲಿ ಸಂತೋಷವಾಗಿರುತ್ತೆ. ಸೊ ಒಂದೇ ಮನೇಲಿ ವಾಸ ಮಾಡ್ತಿರುವಂತ ವ್ಯಕ್ತಿಗಳು, ಒಂದೇ ವಾಸ್ತು ಇರುವಂತ ಮನೇಲಿ ವಾಸ ಮಾಡ್ತಿರುವಂತ ವ್ಯಕ್ತಿಗಳಿಗೆ ಅವ್ರ ಜೀವನ ಬೇರೆ ಬೇರೆ ರೀತಿಯಾಗಿರುತ್ತೆ. ಇದಕ್ಕೆ ಹಾಗಾದ್ರೆ ವಾಸ್ತು ಹಾಗಾದ್ರೆ ಒಬ್ಬೊಬ್ಬರು ಒಂದೊಂದು ರೀತಿ ಪರಿಣಾಮ ಮಾಡುತ್ತಾ? ಯಾವತ್ತೂ ಕೂಡ ತಿಳ್ಕೊಳ್ಳಿ, ವೈಯಕ್ತಿಕ ಜಾತಕ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ವೈಯಕ್ತಿಕ ಜಾತಕ ನಿಮ್ದೇನಿದೆ ಅದ್ರ ಪ್ರಕಾರ, ಆ ಕರ್ಮದ ಪ್ರಕಾರನೇ ಎಲ್ಲ ನಡೀತಿರುತ್ತೆ ಹೊರತು ವಾಸ್ತುವಿನಿಂದ ಮ್ಯಾಕ್ಸಿಮಮ್ ಬದಲಾವಣೆಗಳಾಗಲ್ಲ. ವಾಸ್ತು ಅನ್ನೋದು ಒಂದು ಯಂತ್ರದ ರೂಪದಲ್ಲಿ ಕೆಲಸ ಮಾಡುತ್ತೆ. ಅದು ದೊಡ್ಡ ಕಾನ್ಸೆಪ್ಟ್. ಅದ್ರ ಬಗ್ಗೆ ನಾವು ಯೋಚನೆ ಮಾಡೋಣ, ಡಿಸ್ಕಸ್ ಮಾಡೋಣ. ಇನ್ನೊಂದು ರೀಸೆಂಟ್ ಆಗಿ ಒಂದು ಆಡ್ ನೋಡಿದೆ, ಜ್ಯೋತಿಷ್ಯನ 2 ದಿನದಲ್ಲಿ ಕಲಿಬಹುದು ಅಂತ ಹೇಳಿ ತುಂಬಾ ಜನಗಳು ಜ್ಯೋತಿಷರುಗಳನ್ನ ಹುಟ್ಟು ಹಾಕ್ತಾ ಇದ್ದಾರೆ. 2 ದಿನದಲ್ಲಿ ಕಲಿಯೋಕೆ ಸಾಧ್ಯ ಇಲ್ಲ. ಏನಂತಂದ್ರೆ ಜ್ಯೋತಿಷ್ಯವನ್ನ ಕಲಿಯೋದಕ್ಕೂ ನಮ್ಮ ಜಾತಕದಲ್ಲಿ ಕೆಲವು ಕಾಂಬಿನೇಷನ್ಸ್ ಇರಬೇಕು. ಅಂದ್ರೆ ಎಲ್ರು ಜ್ಯೋತಿಷ್ಯವನ್ನ ಕಲಿಯೋಕ್ಕಾಗಲ್ಲ. ಈಗ ಒಬ್ಬ ಡಾಕ್ಟರ್ ಆಗಿರ್ಬೋದು, ಒಬ್ಬ ಇಂಜಿನಿಯರ್ ಆಗಿರ್ಬೋದು, ಒಬ್ಬ ಮ್ಯೂಸಿಷಿಯನ್ ಆಗಿರ್ಬೋದು, ಅವರಿಗೆ ಸಂಸ್ಕಾರಗಳಿರ್ಬೇಕಾಗತ್ತೆ. ಅಂದ್ರೆ ಆ ಒಂದು ನ್ಯಾಚುರಲ್ ಕಾಲಿಂಗ್ ಅಂತ ನಾವೇನ್ ಹೇಳ್ತೀವಿ, ಅದಿಲ್ಲ ಅಂದ್ರೆ ಕಲಿಯೋಕೆ ಸಾಧ್ಯ ಆಗಲ್ಲ. ಸೊ ಹಾಗಾಗಿ ಅದನ್ನು ಕೂಡ ನಂಬಿ ಮೋಸ ಹೋಗ್ಬೇಡಿ. ಸೊ ಇಷ್ಟೆಲ್ಲ ವಿಚಾರಗಳಿದೆ. ಮಿಥುನ ರಾಶಿ 2026 ಏಪ್ರಿಲ್ 12ನೇ ತಾರೀಕಿನ ನಂತರದಲ್ಲಿ ವಾರ ಫಲದಲ್ಲಿ ನಾವು ನೋಡೋದಾದ್ರೆ ಮಿಥುನ ರಾಶಿಯಲ್ಲಿ ಹುಟ್ಟಿದಂತವರಿಗೆ ಏನೆಲ್ಲ ಪಾಸಿಟಿವ್ ನೆಗೆಟಿವ್ ಇದೆ ಅಂತ ಹೇಳೋದಾದ್ರೆ, ಮಿಥುನ ರಾಶಿ ಅನ್ನುವಂಥದ್ದೇ ರಾಶಿಯಲ್ಲಿ ಇರುವಂತಹ ಶುಭ ಗ್ರಹವಾದ ಗುರುಗ್ರಹ. ಈ ಗುರುಗ್ರಹ ಸಪ್ತಮ ಭಾವವನ್ನು ನೋಡೋದ್ರಿಂದ ವೈವಾಹಿಕ ಜೀವನದಲ್ಲಿ ಯಾವುದೇ ಸಮಸ್ಯೆಗಳಿದ್ರು ಅದರಿಂದ ನೀವು ಹೊರಗಡೆ ಬರ್ತೀರಿ. ಸಾಧ್ಯತೆ ಹೆಚ್ಚಾಗತ್ತೆ. ಸರ್ ಮ್ಯಾರಿಟಲ್ ಲೈಫ್ ಚೆನ್ನಾಗಿಲ್ಲ, ಗಂಡ ಹೆಂಡತಿ ನಾವು ದೂರ ಇದ್ದೀವಿ, ನಮ್ಮನ್ನು ಬಿಟ್ಟು ಹೋಗಿದ್ದಾರೆ ಅಂತ ನಾನಾ ತರದ ಸಮಸ್ಯೆಗಳಿಂದ ಜನ ಹೇಳ್ತಾ ಇರ್ತಾರೆ. ಈ ಒಂದು ಸಂದರ್ಭದಲ್ಲಿ ನಿಮಗೆ ವಿವಾಹ ಪ್ರಾಪ್ತಿ ಖಂಡಿತ ಆಗುತ್ತೆ. ಅಂದ್ರೆ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಇದ್ರೂ ಸರಿ ಆಗತ್ತೆ. ಒಳ್ಳೆಯ ಸಂಬಂಧಗಳು ಬರೋ ಸಾಧ್ಯತೆ, ಮದುವೆ ಆಗುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಇಲ್ಲಿ ವಿವಾಹದ ಜೀವನ ಪ್ರಾರಂಭದ ಜೊತೆಲಿ ಸೆಕೆಂಡ್ ಮ್ಯಾರೇಜ್ ಪ್ರಯತ್ನ ಮಾಡ್ತಿರುವಂತರು ಕೂಡ ಅನುಕೂಲ ಆಗುವಂತಹ ಸಾಧ್ಯತೆಗಳಿರುತ್ತೆ. ಒಂದೊಂದ್ಸಲ ಎಂಗೇಜ್ಮೆಂಟ್ ಆಗುವಂತ ಪಾಸಿಬಿಲಿಟೀಸ್ ಇರಬಹುದು. ಇವೆಲ್ಲ ಸಾಧ್ಯತೆಗಳಲ್ಲಿ ವಿವಾಹಕ್ಕೆ ಬಹಳ ಶುಭ ಅಂತ ಹೇಳ್ಬೋದು. ಸಪ್ತಮ ಯಾವಾಗಲೂ ಕೂಡ ಕೇವಲ ಮ್ಯಾರೇಜ್ ಮಾತ್ರ ಅಲ್ಲದೆ ಸೋಷಿಯಲ್ ಮೀಡಿಯಾ ಮತ್ತು ಅವ್ರ ಎಕ್ಸ್ಪ್ರೆಸ್ ಮಾಡುವಂತ ರೀತಿ. ಈಗ ನಾವು ಜನಗಳಿಗೆ ನಮ್ಮನ್ನು ನಾವು ತೋರಿಸ್ಕೊಳ್ಳೋದಕ್ಕೆ ಸೋಷಿಯಲ್ ಮೀಡಿಯಾಸ್ ಇದೆ. ಇಲ್ಲಿ ಒಂದು ರೆಕಗ್ನಿಷನ್ ಸಿಗುವಂತ ಸಾಧ್ಯತೆ ಇರುತ್ತೆ ಯಾರಿಗೆ ಮಿಥುನ ರಾಶಿಯಲ್ಲಿ ಹುಟ್ಟಿದಂಥವ್ರು. ಯಾಕಂದ್ರೆ ಗುರುವಿನ ಪರಿಣಾಮ ಅಲ್ಲಿದ್ದೇ ಇರುತ್ತೆ. 3ನೇ ಮೇಲಿರುವಂತ ಕೇತು ಅಣ್ಣ ತಮ್ಮಂದರ ಮಧ್ಯೆ ಅನವಶ್ಯಕ ಕಿರಿಕಿರಿಗಳನ್ನ ಸೃಷ್ಟಿ ಮಾಡುವ ಸಾಧ್ಯತೆ ಇರುತ್ತೆ. ಅನವಶ್ಯಕ ಓಡಾಟಗಳು, ತಿರುಗಾಟಗಳು, ಇದರಿಂದ ನಿಮ್ಗೆ ಏನು ಲಾಭ ಇರಲ್ಲ ಅಂತದಕ್ಕೆಲ್ಲ ನೀವು ಇನ್ವಾಲ್ವ್ ಆಗುವಂತಹ ಸಾಧ್ಯತೆಗಳು ಇರುತ್ತೆ. ದಶಮ ಭಾವವನ್ನು ನಾವು ತೆಗೆದುಕೊಂಡ್ರೆ, ದಶಮದಲ್ಲಿರುವಂತಹ ಶನಿ, ಬುಧ
ಕುಜ, ಸೂರ್ಯ, ಇಷ್ಟು ಕೆಲವು ಪಾಪಗ್ರಹಗಳು ಇದ್ದಾವೆ. ಇದು ಕರಿಯರ್ ಅಲ್ಲಿ ನಿಮಗೆ ಬಹಳ ಟೆನ್ಷನ್ ಗಳನ್ನ ಕ್ರಿಯೇಟ್ ಮಾಡಬಹುದು. ಜಾಬ್ ಚೇಂಜ್ ಮಾಡೋಕ್ಕಾಗಲ್ಲ, ವರ್ಕಿಂಗ್ ಎನ್ವಿರಾನ್ಮೆಂಟ್ ಅಲ್ಲಿ ಇಶ್ಯೂಸ್ಗಳು, ಟೆನ್ಷನ್ಗಳು, ಆ ಜಾಬ್ ಅಲ್ಲಿ ನಿಮಗೆ ವಿನಾಕಾರಣ ಏನೋ ಒಂದು ಸಮಸ್ಯೆ ಕೊಡುವಂತವ್ರು, ಆ ಕೆಲಸ ಬಿಡಿ ಅಂತ ಹೇಳುವಂತವ್ರು, ನಿಮ್ಗೆ ಇಷ್ಟ ಇರೋ ಸ್ಥಳಕ್ಕೆ ನಿಮ್ಗೆ ಟ್ರಾನ್ಸ್ಫರ್ ಸಿಗುವಂಥದ್ದು, ನಾನಾ ತರದ ಸಂಕಷ್ಟಗಳು ಏನ್ ಮಾಡ್ಕೊಡುತ್ತೆ. ಅಷ್ಟಮಾಧಿಪತಿ ದಶಮದಲ್ಲಿ ಇರುವಂತದ್ದು ಯಾವಾಗ್ಲೂ ಇಶ್ಯೂಸ್ ಖಂಡಿತವಾಗ್ಲೂ ಇರುತ್ತೆ. ಜಾಗ್ರತೆಯಿಂದ ನೀವು ಇರ್ಬೇಕಾಗುತ್ತೆ. ಹೊಸ ಜಾಬು ಅನುಕೂಲವಲ್ಲ, ಇರೋ ಜಾಬ್ ಅಲ್ಲಿ ಪ್ರೋಗ್ರೆಸ್ ಕೂಡ ಇರಲ್ಲ, ಅನವಶ್ಯಕ ಟೆನ್ಷನ್ಗಳಿರುತ್ತೆ. ಹಾಗೆ ಇರುವಂತ ಪೊಸಿಷನ್ ಯಥಾಸ್ಥಿತಿಯನ್ನ ಮೇಂಟೈನ್ ಮಾಡೋದೇ ಒಳ್ಳೆ ಹೊರತು ಬದಲಾವಣೆಗಾಗಿ ಆಗಲಿ ಅಥವಾ ಸ್ಥಳ ಬದಲಾವಣೆ, ಪೊಸಿಷನ್ ಬದಲಾವಣೆಗೆ ಹೊಸ ಜಾಬ್ಗೆ ಟ್ರೈ ಮಾಡದೇ ಇರೋದೇ ಒಳ್ಳೇದು. ಹಾಗಾಗಿ ಉದ್ಯೋಗಕ್ಕೆ ಇದು ಒಳ್ಳೆಯ ಸಮಯವಲ್ಲ. ನವಮ ಭಾವದಲ್ಲಿ ರಾಹು ಇರುವಂತದ್ದು ಕೂಡ ಆ ತಂದೆಯ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗುವಂತಹ ಸಾಧ್ಯತೆಗಳು ಇರುತ್ತೆ. ಮನಸ್ಸು ಕೆಟ್ಟ ಚಟಗಳಿಗೆ ಡಿಸ್ಟ್ರಾಕ್ಟ್ ಆಗುವಂತಹ ಸಾಧ್ಯತೆಗಳಿರುತ್ತೆ. ಎಚ್ಚರಿಕೆಯಿಂದ ಇರಬೇಕು. 12ನೇ ಮನೆ ಅಧಿಪತಿ 11ನೇ ಮನೆಯಲ್ಲಿ ಲಾಭವನ್ನ ಹಾಳು ಮಾಡುವಂತಹದ್ದು. ನೀವು ಯಾವ್ದೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿರ್ತೀರಾ, ನೀವು ಅನ್ಕೊಂಡಂತ ಲಾಭ ಆಗದೆ ನಷ್ಟ ಆಗ್ಬಹುದು, ತಾತ್ಕಾಲಿಕ ಮಾತ್ರ. ಇದಕ್ಕೆ ನೀವು ಮೆಂಟಲಿ ಪ್ರಿಪೇರ್ ಆಗಿ ರೆಗ್ಯುಲರ್ ಇನ್ವೆಸ್ಟ್ಮೆಂಟ್ ಮಾಡುವಂತ ಬಿಸ್ನೆಸ್ ಗಳು ಕೆಲವಿರುತ್ತೆ. ಸೊ ಅವತ್ತೇ ಹಾಕಿ ಅವತ್ತೇ ತಗೊಂಡಿರ್ತಾರೆ ಪ್ರಾಫಿಟ್ ನ. ಅಂತ ಬಿಸ್ನೆಸ್ ಗಳಲ್ಲಿ ಕಡಿಮೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ ಅಥವಾ ಬೇರೆಯವರಿಂದ ಮಾಡಿಸಿ, ಸ್ವಲ್ಪ ಮುಂದಕ್ಕೆ ಹಾಕಿ, ಸ್ವಲ್ಪ ನ್ಯೂಟ್ರಲ್ ಆಗಿ, ಸ್ವಲ್ಪ ಮಾರ್ಕೆಟ್ ನ ಅಬ್ಸರ್ವ್ ಮಾಡಿ, ಇವೆಲ್ಲದನ್ನು ಮಾಡ್ತಾ ನೀವು ಸಮಚಿತ್ತತೆಯನ್ನ ಕಾಪಾಡ್ಕೊಳ್ಬಹುದು. ಸೊ ಒಟ್ಟಾರೆಯಾಗಿ ನೋಡಿದಾಗ ಮಿಥುನ ರಾಶಿಯವರಿಗೆ ವೈವಾಹಿಕ ಜೀವನ, ಕುಟುಂಬ ಸ್ಥಾನ ಬಿಟ್ಟು ನುಳಿದಂತೆ ಅಷ್ಟೊಂದು ಶುಭಕರವಾಗಿಲ್ಲ ಅಂತ ನಾವು ನೋಡ್ಬೋದು.